ಕೇವಲ 30 ಸೆಕೆಂಡ್ಸ್ 60 ಲಕ್ಷ ಮೌಲ್ಯದ ಚಿನ್ನಾಭರಣ ಲೂಟಿಗೈಯಲಾಗಿದೆ. ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ಕೇವಲ 30 ಸೆಕೆಂಡ್ ನಲ್ಲಿ 60 ಲಕ್ಷವನ್ನ ದೋಚಿದ್ದಾರೆ. ಸಿನಿಮಾ ಸ್ಟೈಲ್ ನಲ್ಲಿ ಜ್ಯುವೆಲರಿ ಶಾಪ್ ನಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ಘಟನೆ ನಡೆದಿದೆ. ಪದಂ ಜ್ಯುವೆಲರಿ ಶಾಪ್ ನಲ್ಲಿ ನಿನ್ನೆ ರಾತ್ರಿ ಕೃತ್ಯವನ್ನ ಎಸಗಲಾಗಿದೆ. ಇನ್ನು ಸಿನಿಮೆಯ ಸ್ಟೈಲ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಗನ್ ತೋರಿಸಿ ಚಿನ್ನಾಭರಣವನ್ನ ದೋಚಿದ್ದಾರೆ ಖದೀಮರು. ಕೇವಲ 30 ಸೆಕೆಂಡ್ಸ್ ಅಷ್ಟೇ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಓರ್ವ ಕಳ್ಳ ಮುಂದೆ ಬರ್ತಾನೆ, ಗನ್ ಹಿಡ್ಕೊಂಡಿರ್ತಾನೆ. ಆ ಗನ್ ಅನ್ನ ತೋರಿಸಿ ಕ್ಷಣಾರ್ಧದಲ್ಲೇ 60 ಲಕ್ಷ ಮೌಲ್ಯದ ಕೈಗೆ ಸಿಕ್ಕಂತಹ ಚಿನ್ನವನ್ನ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಮಾದನಾಯಕನಹಳ್ಳಿಯ ಪದಂ ಜ್ಯುವೆಲ್ಸ್ ನಲ್ಲಿ ನಡೆದಿರುವಂತಹ ಘಟನೆ. ಜ್ಯುವೆಲರಿ ಶಾಪ್ ಲೂಟಿಗೆ ಅವರು ಪಕ್ಕಾ ಪ್ಲಾನಿಂಗ್ ಹಾಕೊಂಡು ಬಂದ ರೀತಿಯಲ್ಲೇ ಕಾಣ್ತಾ ಇದೆ. ಒಬ್ಬ ಕಳ್ಳ ಗನ್ ಹಿಡ್ಕೊಂಡು ಒಳಗಡೆ ಬರ್ತಾನೆ, ಬೆದರಿಕೆ ಹಾಕ್ತಿರ್ತಾನೆ. ಮತ್ತೋರ್ವ ಚೀಲಕ್ಕೆ ಚಿನ್ನಾಭರಣಗಳನ್ನು ತುಂಬಿಕೊಳ್ತಾ ಇರುವಂತಹ ದೃಶ್ಯಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇನ್ನೊಬ್ಬ ಕಳ್ಳ ಹೊರಗೆ ಬೈಕ್ ನಲ್ಲಿ ಆತ ಕಾಯ್ತಾ ಇರ್ತಾನೆ. ಕೆಲವೇ ಸೆಕೆಂಡ್ಸ್ಗಳಲ್ಲಿ ಚಿನ್ನಾಭರಣ ಕೈಗೆ ಸಿಕ್ಕಿದ್ದೆಲ್ಲವನ್ನ ದೋಚ್ಕೊಂಡು ಅಲ್ಲಿಂದ ಪರಾರಿ ಆಗಿದ್ದಾರೆ. ಬರೋಬ್ಬರಿ 750 ಗ್ರಾಂಗಿಂತ ಹೆಚ್ಚು ಚಿನ್ನಾಭರಣ ಅಂತ ಅಂದಾಜಿಸಲಾಗ್ತಾ ಇದೆ. ಖತರ್ನಾಕ್ ಕಳ್ಳರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಇಬ್ರು ಕಳ್ಳರು ಒಳಗೆ ಬರ್ತಾರೆ, ಓರ್ವ ಕಳ್ಳ ಹೊರಗಡೆನೆ ಕಾಯ್ತಾ ಇರ್ತಾನೆ. ಗನ್ ತೋರಿಸಿ ಅವರಿಗೆ ಬೆದರಿಕೆ ಒಡ್ಡಿ ಒಬ್ಬ ನಿಂತ್ಕೊಂಡಿರ್ತಾನೆ. ಮತ್ತೋರ್ವ ಚೀಲವನ್ನ ತಂದಿರ್ತಾನೆ. ಆ ಚೀಲಕ್ಕೆ ಕೈಗೆ ಸಿಕ್ಕಿದ್ದನ್ನೆಲ್ಲವನ್ನ ಬಾಚಿಕೊಂಡು ಅಲ್ಲಿಂದ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ಬಿಡ್ತಾರೆ. ಕೇವಲ 30 ಸೆಕೆಂಡ್ ಅಂತರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಕಳ್ಳರು ಯಾರು, ಏನು, ಎತ್ತ, ಇದನ್ನ ಇಂಟೆನ್ಷನಲಿನೇ ಮಾಡಿದ್ದಾರಾ, ಮುಂಚೆಯಿಂದನೇ ಅಂದ್ರೆ ಹಲವು ದಿನಗಳಿಂದ ಪ್ಲಾನ್ ಏನಾದ್ರು ಹಾಕೊಂಡು ಮಾಡಿದ್ದಾರಾ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಸರ್, ನಮಗೆ 9:45 ಇವತ್ತಾಗಿದೆ. 9:15 ಇದು ಆಗಿರೋದು. ಇಬ್ರು ಬಂದಿದ್ರು ಒಳಗಡೆ. ಒಬ್ರು ಹತ್ರ ಗನ್ ಇತ್ತು, ಇನ್ನೊಬ್ಬ ಹತ್ರ ಚೀಲ ಇಟ್ಕೊಂಡು ಬಂದಿದ್ರು. ಆಚೆ ಗಾಡಿಯಿಂದ ಬಂದಿದ್ರು ಒಬ್ರು, ಅವ್ರಿಗೆ ಹತ್ತಿಸ್ಕೊಂಡು ಹೋದ್ರು. ರೆಡ್ ಕಲರ್ KTM ಇತ್ತು. ಹೌದು, ಒಬ್ಬ ಕನ್ನಡ ಮಾತಾಡಿದ್ರು. ಒಳಗಡೆ ಬಂದ್ಮೇಲೆ ಒಬ್ಬ ಹೆಲ್ಮೆಟ್ ಹಾಕೊಂಡಿದ್ರು, ಇನ್ನೊಬ್ಬ ಅದು ಖರ್ಚಿಪ್ ಕಟ್ಕೊಂಡಿದ್ದಾರೆ ಮಕಾಗೆ. ಆಮೇಲೆ ಮೇಲೆ ಒಂದು ಟಾಫಿ ತರ. ಜ್ಯುವೆಲರಿ ಶಾಪ್ ಲೂಟಿಗೆ ಪಕ್ಕಾ ಪ್ಲಾನಿಂಗ್ ಅನ್ನ ಹಾಕೊಂಡು ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓರ್ವ ಕಳ್ಳ ಗನ್ ಹಿಡಿದು ಬೆದರಿಕೆಯನ್ನ ಹಾಕ್ತಾ ಇರ್ತಾನೆ. ಮತ್ತೊಬ್ಬ ಚೀಲಕ್ಕೆ ಚಿನ್ನಾಭರಣವನ್ನ ತುಂಬಿಕೊಳ್ತಾ ಇದ್ದಾನೆ. ಆ ದೃಶ್ಯಗಳೆಲ್ಲವೂ ಕೂಡ ಸಿಸಿಟಿವಿ ವಿಜುವಲ್ಸ್ ಅಲ್ಲಿ ಸಿಕ್ಕಿದೆ. ಇನ್ನೊಬ್ಬ ಕಳ್ಳ ಹೊರಗೆ ಕಾಯ್ತಾ ಇರ್ತಾನೆ ಗಾಡಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದಕ್ಕೆ. ಕೆಲವೇ ಸೆಕೆಂಡ್ಸ್ ನಲ್ಲಿ ಚಿನ್ನಾಭರಣವನ್ನ ದೋಚಿ ಅಲ್ಲಿಂದ ಕಳ್ಳರು ಕಾಲ್ ಕಿತ್ತಿದ್ದಾರೆ. 750 ಗ್ರಾಂಗಿಂತ ಹೆಚ್ಚು ಚಿನ್ನವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಕ್ಷಣಾರ್ಧದಲ್ಲಿ ಚಿನ್ನಾಭರಣವನ್ನ ತುಂಬಿಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಕಳ್ಳರು. ಖತರ್ನಾಕ್ ಕಳ್ಳರ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಆ ದೃಶ್ಯಗಳು TV9ಗೆ ಸಿಕ್ಕಿದೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇದು ಪಕ್ಕಾ ಪ್ಲಾನ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಸುಮಾರು ದಿನಗಳಿಂದ ಸ್ಕೆಚ್ ಹಾಕಿದ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಮಾತನಾಡಿಸಿದ್ದಾರೆ. ಅವರನ್ನ ಏನ್ ಹೇಳ್ತಿದ್ದಾರೆ ಕೇಳು. ಜ್ಯುವೆಲರಿ ಶಾಪ್ಗಳನ್ನೇ ಟಾರ್ಗೆಟ್ ಮಾಡಿ ಗನ್ ಸಮೇತ ದಾಳಿ ಮಾಡಿ ಜ್ಯುವೆಲರಿ ಶಾಪ್ನ ಚಿನ್ನಾಭರಣಗಳನ್ನ ದರೋಡೆ ಮಾಡ್ತಾ ಇರುವಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತವೆ. ಅದೇ ರೀತಿಯಾದಂತಹ ಮತ್ತೊಂದು ಘಟನೆ ನಗರದ ಹೊರವಲಯದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂತದ್ದು. ಕೇವಲ 30 ಸೆಕೆಂಡ್ಗಳಲ್ಲಿ ಬರೋಬ್ಬರಿ 60 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಈಗಾಗಲೇ ದುಷ್ಕರ್ಮಿಗಳು ಕದ್ದೊಯ್ದಿರುವಂತದ್ದು. ಸರಿಸುಮಾರು 9:15 ಸುಮಾರಿಗೆ ಬೈಕ್ ನಲ್ಲಿ ಬರುವಂತಹ 3 ದುಷ್ಕರ್ಮಿಗಳಿಂದ ಈ ಕೃತ್ಯ ನಡೆದಿರುವಂತದ್ದು. ಓರ್ವ ವ್ಯಕ್ತಿ ನೇರವಾಗಿ ಅಂಗಡಿ ಒಳಗೆ ಬರ್ತಾನೆ. ಆ ಸಂದರ್ಭದಲ್ಲಿ ಆತ ಗನ್ ಅನ್ನ ತೋರಿಸಿ ಬೆದರಿಸುವಂತದ್ದು. ಬೆದರಿಸಿದ ಬಳಿಕವಾಗಿ ಮತ್ತೋರ್ವ ವ್ಯಕ್ತಿ ಜ್ಯುವೆಲರಿ ಶಾಪ್ ನಲ್ಲಿ ಏಕಾಏಕಿ ಚಿನ್ನದ ವಸ್ತುಗಳು ಇದ್ದಂತಹ ಸ್ಥಳಕ್ಕೆ ತೆರಳಿ ಅಲ್ಲಿ ಇದ್ದಂತಹ ಚಿನ್ನಗಳನ್ನ ತುಂಬಿಕೊಳ್ಳುವಂತದ್ದು. ಕೇವಲ 30 ಸೆಕೆಂಡ್ ನಲ್ಲಿ ಈ ಘಟನೆ ನಡೆಯುವಂತದ್ದು. ಇನ್ನು ಈ ಘಟನೆಯ ಸಂಪೂರ್ಣ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಅಂಗಡಿಯ ಮಾಲೀಕರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಘಟನೆಯ ಬಗ್ಗೆ. ಸರ್, ಇದು ಎಷ್ಟು ಗಂಟೆ ಆಯ್ತು ನಿನ್ನೆ ಹೇಳಿ ಸರ್? ಸರ್, ಇದು ರಾತ್ರಿ 9:15 ಆಗಿದೆ. ಅದು ಕ್ಲೋಸಿಂಗ್ ಟೈಮ್ ಅಲ್ಲಿ ಅವರು ಒಳಗಡೆ ಒಡವೆ ಎಲ್ಲ ಎತ್ತಿಕ್ತಾ ಇದ್ರು, ಅವಾಗ ಆಗಿದೆ ಸರ್. ಇದು ಅಂಗಡಿಯಲ್ಲಿ ಎಷ್ಟು ಜನ ಇದ್ರು ಸರ್ ಆ ಇನ್ಸಿಡೆಂಟ್? ಇಬ್ರು ಹುಡುಗರು ಇದ್ರು ಸರ್. ಇಬ್ರು ಹುಡುಗರಿದ್ರು. ಒಬ್ರು ಒಳಗಡೆ ಎತ್ತಿಕ್ತಾ ಇದ್ರು ಲಾಕರ್ ಅಲ್ಲಿ, ಇನ್ನೊಬ್ರು ಒಡವೆ ಜೋಡಿಸ್ತಾ ಇದ್ರು. ಬಾಕ್ಸ್ಗಳು ಜೋಡಿಸಿ ಅವ್ರು ಕೊಡ್ತಾ ಇದ್ರು. ಅವಾಗ ಬಂದು ಗನ್ ತೋರಿಸಿ ಅವರು ಇದ್ ಮಾಡಿದ್ದಾರೆ.
ಅಂದ್ರೆ ಯಾವ ರೀತಿ ಇನ್ಸಿಡೆಂಟ್ ಅಂತ ಹೇಳಿ ಸರ್, ಎಷ್ಟು ಜನ ಬಂದಿದ್ರು, ಹೇಗ್ ಬಂದಿದ್ರು ಅಂತ ಹೇಳಿ ಸರ್? ಸರ್ ಇಬ್ರು ಬಂದಿದ್ದಾರೆ, ಒಬ್ರು ಹೆಲ್ಮೆಟ್ ಹಾಕೊಂಡು ಒಬ್ರು ಮಂಕಿ ಕೇಪ್ ಹಾಕೊಂಡ್ ಬಂದಿದ್ದಾರೆ. ಮಂಕಿ ಕೇಪ್ ಹಾಕೊಂಡ್ ಬಂದಿರೋನು ಗನ್ ತೋರಿಸಿದ್ದಾರೆ ಅವ್ರಿಗೆ. ಗನ್ ತೋರಿಸಿ ಅವ್ರಿಗೆ ಬೆದರಿಕೆ ಹಾಕಿ ಅವ್ರ ರೂಮ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಅಷ್ಟವರೆಗೆ ಅವರು ಹಿಂದೆಗಡೆ ಸೋಕೇಶ್ ಇಂದ ಬಾಕ್ಸ್ ತೆಗೆದು ತಗೊಂಡೋಗಿದ್ದಾರೆ. ಏನೇನ ಪರ್ಟಿಕ್ಯುಲರ್ ಆಗಿ ಜ್ಯುವೆಲರ್ಸ್ ನ ತಗೊಂಡು ಹೋಗಿದ್ದಾರೆ, ಎಷ್ಟು ವರ್ತ್ ಅಂತ? ಸರ್ ಚೈನ್ದು 3 ಬಾಕ್ಸ್ ತಗೊಂಡೋಗಿದ್ದಾರೆ, ನೆಕ್ ಚೈನ್ದು, ಮತ್ತೆ ಉಂಗುರಗಳದ್ದು ಸುಮಾರು 2 ಬಾಕ್ಸ್ ತಗೊಂಡೋಗಿದ್ದಾರೆ. ಅಪ್ರಾಕ್ಸಿಮೇಟ್ 55 lakh rupees ಇರ್ಬೋದು, 750 grams ವರೆಗೆ ಹೋಗಿದೆ ಸರ್. ಇದಿಷ್ಟು ಕೂಡ ಮಾಲೀಕರ ಆಪ್ತರು ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಶೇಖರ್ ಜೊತೆ ಜಗದೀಶ್, TV9 ಬೆಂಗಳೂರು.